year 1988, guided by our Sadguru Sri Jagjit Singh Ji, we embarked on a mission to protect cows and transform barren land in Bidadi, Karnataka. Today, our roots span over 5,000 acres globally. ನಾವೀಗ ನಮ್ಮ ಮೇನ್ ಏರಿಯಾ ಬಂದು ಸೀಡ್ ಪ್ರೊಡಕ್ಷನ್ನು ಅಥವಾ ನಮ್ಮ ಗ್ರೋಯಿಂಗ್ ಏರಿಯಾಗೆ ಬಂದಿದ್ದೀವಿ. ಅದರಲ್ಲಿ ಫಸ್ಟ್ ಸ್ಟೇಜ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಸೀಡ್ ಸೋಯಿಂಗ್ ಏರಿಯಾ ಅಂಥದ್ದು ಸೀಡಿಂದ ಸಣ್ಣ ಸೊಸಿ ಮಾಡೋ ಅಂಥ ಪ್ರೊಸೀಜರು. ಆ ಪ್ರೊಸೀಜರಲ್ಲಿ 3 ವಿಧದಂತಹ ಸ್ಟೆಪ್ಸ್ ಇರುತ್ತೆ. ಒಂದನೇದು ಬೀಜದಿಂದ ಅದನ್ನು ನಾವು ಸಣ್ಣ ಸಸಿ ಮಾಡೋಕ್ಕೆ ಜರ್ಮಿನೇಷನ್ ಚೇಂಬರ್ ಯೂಸ್ ಮಾಡ್ತೀವಿ. ಜರ್ಮಿನೇಷನ್ ಚೇಂಬರಿಂದ ಅದಕ್ಕೆ ಸರಿಯಾದ ವಾತಾವರಣ ಕೊಟ್ಟು 25 ದಿನ ಬೆಳೆಸ್ತೀವಿ. ಆ ಬೆಳೆಸೋದಾದಮೇಲೆ 3ನೇ ಸ್ಟೇಜ್ ಬಂದು ನರ್ಸರಿ. ಇಲ್ಲಿ 3 ದಿನದಿಂದ 20ರಿಂದ 28ನೇ ದಿನದವರೆಗೂ ನಾವು ಸೀಡ್ನ ಮಗು ಥರ ಬೆಳೆಸಿ ಆಮೇಲೆ ಅದನ್ನು ನಾವು ಆರ್ಡನಿಂಗ್ ಮಾಡಿ ಫೀಲ್ಡಿಗೆ ಕಳಿಸ್ಕೊಡ್ತೀವಿ. ಈಗ ಅದಕ್ಕೂ ಮೊದಲು ಎಂಟ್ರಿ ಆಗಬೇಕಿದ್ರೆ ಯಾವುದೇ ಆದಂಥ ನಾವು ಸೋಯಿಂಗ್ ಏರಿಯಾಗೆ ಹೋಗ್ಬೇಕಂದ್ರೆ ನಮ್ಮ ಟೋಟಲ್ ಈ ಬಾಡಿ ಆಗ್ಬೋದು ಇಲ್ಲ ನಮ್ಮ ಫುಡ್ಸ್ ಆಗ್ಬೋದು ಅದನ್ನು ನಾವು ಸ್ಯಾನಿಟೈಸ್ ಮಾಡಬೇಕು. ಸ್ಯಾನಿಟೈಸ್ ಮಾಡಲಿಕ್ಕೆ ನಾವು ಡಿಸ್ಇನ್ಫೆಕ್ಟೇಷನ್ ಏರಿಯಾದಿಂದ ನಾವು ಅದನ್ನು ಡಿಪ್ ಮಾಡಿ ನಮ್ಮ ಲೆಗ್ಸ್ನ, ಕಾಲನ್ನ, ಶೂನ ಒಳಗಡೆ ಹೋಗಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ಕಾಲಲ್ಲಿ ಬರೋವಂಥ ಕ್ರಿಮಿಗಳಾಗ್ಬೋದು, ಪೆಥೋಜನ್ಸ್ ಆಗ್ಬೋದು, ಕೀಟಗಳಾಗ್ಬೋದು, ಅವೆಲ್ಲನೂ ಅವಾಯ್ಡ್ ಮಾಡ್ಬೋದು. Empowering women farmers, 60% of our workforce comprise of dedicated women, shaping the landscape of agriculture. ನಾವೀಗ ನರ್ಸರಿ ಏರಿಯಾದಲ್ಲಿದ್ದೀವಿ. ಇಲ್ಲಿ ಎಲ್ಲ ಸೀಡನ್ನ ಸೋಯಿಂಗ್ ಮಾಡ್ತೀವಿ. ಈಗ ನಾವಿರೋ ಏರಿಯಾದಲ್ಲಿ ಈಗ ಪ್ರತಿ ಪ್ಲಗ್ ಟ್ರೇಯಲ್ಲಿ ಫೋಟೋಪಿಟ್ನ ಫಿಲ್ ಮಾಡಿಕೊಂಡು ನರ್ಸರಿನ ಮಿಷಿನಲ್ಲಿ ಸೋಯಿಂಗ್ ಮಾಡ್ತೀವಿ. ಸೀಡ್ನ ಮಿಷಿನಲ್ಲಿ ಸೋಯಿಂಗ್ ಮಾಡ್ತೀವಿ. ಎಲ್ಲ ತರಕಾರಿ ಆಗ್ಬೋದು, ಚಿಲ್ಲಿ ಆಗ್ಬೋದು, ಟೊಮೊಟೊ ಆಗ್ಬೋದು, ಡಾಟ್ಸ್ ಐಟಮ್ ಆಗ್ಬೋದು, ಕುಕುಂಬರ್ ಇರ್ಬೋದು, ಎಲ್ಲ ತರಕಾರಿ ವೆಜಿಟೇಬಲ್ ಸೀಡ್ಸ್ನ ನಾವು ಈ ಮಿಷಿನಲ್ಲಿ ಸೋಯಿಂಗ್ ಮಾಡ್ತೀವಿ. ಮಿಷಿನಲ್ಲಿ ಯಾಕಪ್ಪ ಸೋಯಿಂಗ್ ಮಾಡ್ತೀವಿ ಅಂದರೆ ಲೇಬರ್ನ ಕನ್ಸ್ಯೂಮ್ ಕಡಿಮೆ ಮಾಡುತ್ತೆ ಇದು ಮಿಷಿನ್ ಯೂಸ್ ಮಾಡಿ. ಈ ಮಿಷಿನಲ್ಲಿ ನಾವು ಪ್ರತಿ 1 ಗಂಟೆಗೆ 400ರಿಂದ 500 ಟ್ರೇಸ್ನ ನಾವು ಫಿಲ್ ಮಾಡ್ಬೋದು, ಸೀಡ್ನ ಸೋಯಿಂಗ್ ಮಾಡ್ಬೋದು ಈ ಮಿಷಿನಲ್ಲಿ. ಇವಾಗ ನಾವಲ್ಲಿ ಸೋಯಿಂಗ್ ಆದಂಥ ಪ್ಲಗ್ ಟ್ರೇಸ್ನ ಜರ್ಮಿನೇಷನ್ ಚೇಂಬರ್ ರೂಮಲ್ಲಿ ತಂದಿಡ್ತೀವಿ. ಈ ರೂಮ್ ಟೆಂಪರೇಚರ್ ಬಂದು 26ರಿಂದ 27 ಡಿಗ್ರಿ ಸೆಂಟಿಗ್ರೇಡಲ್ಲಿ ಇಟ್ಟಿರ್ತೀವಿ. ಇಡೋ ಉದ್ದೇಶ ಏನಪ್ಪ ಅಂದರೆ ಸೀಡ್ಸು ಎಲ್ಲ ಯೂನಿಫಾರ್ಮ್ ಜರ್ಮಿನೇಷನ್ ಬರುತ್ತೆ, 100% ಜರ್ಮಿನೇಷನ್ ಬರೋ ಉದ್ದೇಶದಿಂದ ಎಲ್ಲ ಬೀಜಗಳನ್ನ ಏನು ನರ್ಸರಿ ಅಲ್ಲಿ ಸೋಯಿಂಗ್ ಮಾಡಿದಂಥ ತಂದು ಜರ್ಮಿನೇಷನ್ ಚೇಂಬರಲ್ಲಿ ಇಡೋದ್ರಿಂದ ನಮಗೆ ಉಪಯೋಗ. 5ರಿಂದ 6 ದಿವಸ ಇಲ್ಲಿ ಜರ್ಮಿನೇಷನ್ ಚೇಂಬರಲ್ಲಿ ಇಟ್ಟು ಮತ್ತೆ ಅದನ್ನು ಗ್ರೀನ್ ಹೌಸ್ಗೆ ಶಿಫ್ಟ್ ಮಾಡಿ.
ಇವಾಗ ನಾವು ನರ್ಸರಿ ಗ್ರೀನ್ ಹೌಸ್ ನರ್ಸರಿಲಿ ಇದ್ದೀವಿ. ನಾವು ಈಗ ಜರ್ಮಿನೇಷನ್ ಚೇಂಬರಲ್ಲಿ ಇಟ್ಟಂಥ ನರ್ಸರಿ ಟ್ರೇಸನ್ನು 5 ರಿಂದ 6 ದಿವಸ ಜರ್ಮಿನೇಷನ್ ಚೇಂಬರಲ್ಲಿ ಇರುತ್ತೆ. ಆ ಜರ್ಮಿನೇಷನ್ ಚೇಂಬರಿಂದ ನಾವು ನರ್ಸರಿಗೆ ಶಿಫ್ಟ್ ಮಾಡ್ತೀವಿ. ಇಲ್ಲಿ 20 ರಿಂದ 25 ದಿವಸ ನರ್ಸರಿಲಿ ಇಟ್ಟು ಅದಕ್ಕೆ ಸ್ಪ್ರೇ ಆಗಿರ್ಬೋದು, ಫರ್ಟಿಗೇಷನ್ ಆಗಿರ್ಬೋದು ಎಲ್ಲ ಮಾಡಿ ಅದನ್ನು ಮತ್ತೆ ಅಲ್ಲಿಂದ ಆರ್ಡನ್ ಇಂಡಿಯಾ ಅಂದ್ಬಿಟ್ಟು ಇಲ್ಲಿಂದ ಎತ್ತಿ ಮತ್ತೆ ಹೊರಗಡೆ ಇಡ್ತೀವಿ. ನೆಕ್ಸ್ಟ್ ಹೊರಗಡೆ ಇಟ್ಟ ಮೇಲೆ ಅದನ್ನು ನಾವು ನಮ್ಮದಾದ ಕಾಂಟ್ರಾಕ್ಟ್ ಫಾರ್ಮರ್ಸ್ ಇದ್ದಾರೆ ಮತ್ತು ಓನ್ ಪ್ರೊಡಕ್ಷನ್ ಮಾಡ್ತೀವಿ. ನಾವು ಅದನ್ನು ಇಲ್ಲಿಂದ ರೈತರಿಗೆ ಶಿಫ್ಟ್ ಮಾಡ್ತೀವಿ. ये लेट्यूस क्रॉप है, इसका नर्सरी 20 दिन में रेडी होता है। 20 दिन नर्सरी रेडी होने के बाद फील्ड में इसको प्लांटिंग करते हैं हम। प्लांटिंग करने के बाद ये क्रॉप है जो 4 से 5 दिन का क्रॉप है। टोटल 30 से 35 दिन में ये हार्वेस्टिंग स्टेज में आ जाता है। फिर इसको कट करके हम उसके बाद पैक हाउस में बेच देते हैं। Producing over 36,000 metric tons of fresh fruits and vegetables annually, our commitment to excellence reaches every corner of our global farms.
ನಾವೀಗ ಪ್ರೀಕೂಲ್ ಪ್ರೋಸೆಸ್ ಇಂದ ಬಂದಿದ್ದೀವಿ. ಪ್ರೀಕೂಲ್ ಮಾಡೋದ್ರಿಂದ ನಮ್ಮ ಹಣ್ಣು ತರಕಾರಿಗಳಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ, ಅದರಲ್ಲಿ ನಾವು ಬೇಗ ಕೂಲ್ ಮಾಡಿ ಪ್ರಾಡಕ್ಟ್ ಶೆಲ್ಫ್ ಲೈಫ್ ಇನ್ಕ್ರೀಸ್ ಆಗುತ್ತೆ. ಮತ್ತೆ ಒಂದು ಮಿತ್ ಇದೆ, ಕೋಲ್ಡ್ ಸ್ಟೋರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ನ್ಯೂಟ್ರಿಯೆಂಟ್ ಕಡಿಮೆ ಆಗುತ್ತೆ, ಕೋಲ್ಡ್ ಆಗುತ್ತೆ, ಕಾಫ್ ಆಗುತ್ತೆ ಅಂತ. ಅದು ಯಾವುದೇ ಥರದಂತ ಏನೂ ಆಗಲ್ಲ. ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಆ ಪ್ರಾಡಕ್ಟಲ್ಲಿರೋ ನ್ಯೂಟ್ರಿಯೆಂಟ್ಸ್ನ ಹಾಗೆ ಮೇಂಟೈನ್ ಮಾಡಿ ಕೂಲ್ ಮಾಡಿ ಪ್ರಾಡಕ್ಟ್ ಶೆಲ್ಫ್ ಲೈಫ್ನ ಇನ್ಕ್ರೀಸ್ ಮಾಡುತ್ತೆ. ಅಂದರೆ 4 ದಿನ 3 ದಿನದಲ್ಲಿ ಕೆಡುವಂಥ ಪದಾರ್ಥನ ನಾವು 5ರಿಂದ 10-15 ದಿನದವರೆಗೂ ಶೆಲ್ಫ್ ಲೈಫ್ನ ಕೊಡ್ಬೋದು. ಸೊ ಅದು ಪ್ರೀಕೂಲಿನ ಅಡ್ವಾಂಟೇಜ್. ಪ್ರೀಕೂಲ್ ಆಯಿತು, ಪ್ರೀಕೂಲ್ ಆದಮೇಲೆ ನಾವು ಪ್ರಾಡಕ್ಟ್ನ ಕೋಲ್ಡ್ ಸ್ಟೋರಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ. ಯಾಕೆಂದರೆ ಪ್ರೀಕೂಲಲ್ಲೇ ಇಡೋಕ್ಕಾಗಲ್ಲ. ಪ್ರೀಕೂಲ್ ಬಂದು ಒಂದು ಪೀರಿಯಡ್ ಮಾತ್ರ ಇಡಬೇಕು. ಸೊ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟ ಮೇಲೆ ನಾವು ಆ ಪ್ರಾಡಕ್ಟ್ ಶೆಲ್ಫ್ ಲೈಫ್ ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲಿ ನೋಡಿದರೆ ನಮಗೆ ಲೆಟ್ಯೂಸಸ್ಸು ಫ್ರೆಶ್ ಆಗಿದೆ ನೋಡ್ಬೋದು ನೀವು. ಸೊ ಇದೇ ಫ್ರೆಶ್ನೆಸ್ಸು ನಮಗೆ ಇನ್ನೂ 5-6 ಡೇಸ್ ಇದೇ ಥರ ಇರುತ್ತೆ, ಬಿಕಾಸ್ ಇದು ಪ್ರೀಕೂಲ್ ಆಗಿದೆ ಆಲ್ರೆಡಿ. ಸೊ ಲೆಟ್ಯೂಸ್ ಆಗ್ಬೋದು, ಬ್ರೊಕೋಲಿ ಆಗ್ಬೋದು, ನೆಕ್ಸ್ಟ್ ರೆಡ್ ಕ್ಯಾಬೇಜ್ ಇದೆ, ಇಲ್ಲಿ ಲೆಟ್ಯೂಸಸ್, ಬೇರೆ ಐಸ್ಬರ್ಗ್ ಲೆಟ್ಯೂಸಸ್ ಇದೆ. ಸೊ ಆ ಥರ ಆಲ್ಮೋಸ್ಟ್ ನಮ್ಮಲ್ಲಿ ಎಕ್ಸಾಟಿಕ್ ರೇಂಜಲ್ಲಿ ಬಂದು ಸುಮಾರು ಒಂದು 60ರಿಂದ 70 ಥರ ವೆಜಿಟೇಬಲ್ಸ್ ಇದೆ. ಈಗ ನಾವು ಪ್ರೀಕೂಲಿಂದ ಬಂದಾಯಿತು. ಈಗ ಕೋಲ್ಡ್ ಸ್ಟೋರಿಂದ ಪ್ರಾಡಕ್ಟ್ಸ್ ಪ್ರೀಕೂಲ್ ಆದಮೇಲೆ ಕೋಲ್ಡ್ ಸ್ಟೋರೇಜಲ್ಲಿ ಸ್ಟೋರ್ ಮಾಡಿರ್ತೀವಿ. ಕೋಲ್ಡ್ ಸ್ಟೋರೇಜಲ್ಲಿ ನೀವು ನೋಡ್ಬೋದು ಪ್ರಾಡಕ್ಟ್ ಎಲ್ಲ ಫ್ರೆಶ್ ಆಗಿದೆ. ಆಫ್ಟರ್ ಪ್ರೀಕೂಲಿಂಗ್ ಕೋಲ್ಡ್ ಸ್ಟೋರಲ್ಲಿ ನಾವು ಸ್ಟೋರ್ ಮಾಡೋದ್ರಿಂದ ಲಾಂಗ್ ಶೆಲ್ಫ್ ಲೈಫು ಸಿಗುತ್ತೆ ನಮಗೆ. ಸೊ ಹಾಗಾಗಿ ಪ್ರಾಡಕ್ಟ್ ಶೆಲ್ಫ್ ಲೈಫು ಕಂಟಿನ್ಯೂ ಆಗಿ ಲಾಂಗ್ ಆಗಿರುತ್ತೆ. ಥ್ಯಾಂಕ್ ಯು. ನಾವೀಗ ಪ್ರೀಕೂಲ್ ಆಯಿತು, ಕೋಲ್ಡ್ ಸ್ಟೋರ್ ಆಯಿತು. ಕೋಲ್ಡ್ ಸ್ಟೋರಿಂದ ಪ್ರಾಡಕ್ಟ್ನ ನಾವು ಪ್ಯಾಕಿಂಗಿಗೆ ಇಶ್ಯೂ ಮಾಡಿದ್ದೀವಿ. ಇಲ್ಲಿ ನೀವು ನೋಡ್ಬೋದು ಪ್ಯಾಕಿಂಗ್, ಸಾರ್ಟಿಂಗ್, ಗ್ರೇಡಿಂಗ್ ಮತ್ತು ಪ್ಯಾಕಿಂಗು. ಪ್ರತಿ ಇಂಡಿವಿಜುವಲ್ ಪ್ರಾಡಕ್ಟ್ನ ಲೀಫ್ನ ನಾವು ಓಪನ್ ಮಾಡಿ ಚೆಕ್ ಮಾಡಿ ಸೆಲೆಕ್ಟ್ ಮಾಡಿ ಪ್ಯಾಕ್ ಮಾಡೋದಿದು. ಸೊ ಆ ಥರ ಪ್ಯಾಕ್ ಮಾಡಾದಮೇಲೆ ನಾವು ನಮ್ಮ ನಾಮದಾರಿ ಫ್ರೆಶ್ ಪ್ಯಾಕಿಂಗಲ್ಲಿ ನಾವು ಈ ಥರ ಪ್ಯಾಕ್ ಮಾಡಿ ನಮ್ಮ ನಾಮದಾರಿ ರಿಟೇಲ್ ಸ್ಟೋರ್ಗಳಿಗೆಲ್ಲ ಕಳಿಸ್ಕೊಡ್ತೀವಿ. Ensuring the highest standards, Namdharis follows BRCGS food standards and GAP protocol, guaranteeing quality from seed to plate. Delighting taste buds, we specialize in exotic fruits and vegetables, offering a unique range available only with us in India. ಈಗ ನಾವು ನಮ್ಮ ಹಣ್ಣು ಮತ್ತು ತರಕಾರಿ ಸಂಸ್ಕರಣಾ ಘಟಕ ಅಂದರೆ ಪ್ಯಾಕ್ ಹೌಸ್ ಅಂತ ಏನು ಹೇಳ್ತೀವಿ ಆ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು
ನಮ್ಮ ಪ್ಯಾಕ್ ಹೌಸಲ್ಲಿ ಪ್ರತಿ ಹಣ್ಣು ಮತ್ತು ತರಕಾರಿಗಳನ್ನ ಯಾವ ರೀತಿ ಸಂಸ್ಕರಣೆ ಮಾಡೋದು, ಯಾವ ರೀತಿ ಅದನ್ನ ತರಕಾರಿಗಳನ್ನ ಕ್ಲೀನ್ ಮಾಡೋದು, ಪ್ಯಾಕಿಂಗ್ ಮಾಡೋದು, ಅದನ್ನ ನಾವು ಇಲ್ಲಿ ಮಾಡೋವಂಥ ಜಾಗ ಇದು. ಈ ಪ್ಯಾಕ್ ಹೌಸು BRC ಸರ್ಟಿಫೈಡ್ ಪ್ಯಾಕ್ ಹೌಸ್ ಆಗಿರ್ತದೆ. BRC ಸರ್ಟಿಫೈಡ್ ಅಂದರೆ ನಾವು ಅದು BRC GS ಅಂತ ಆಗಿದೆ, ಅಂದರೆ ಗ್ಲೋಬಲ್ ಸ್ಟ್ಯಾಂಡರ್ಡ್ ಫಾರ್ ಫುಡ್ ಸೇಫ್ಟಿ ಅಂತೇಳಿ. ಸೊ ಆ ಸರ್ಟಿಫಿಕೇಶನ್ ಹೊಂದಿರೋಂಥ ಪ್ಯಾಕ್ ಹೌಸಲ್ಲಿ ಇಂಡಿಯಾದಲ್ಲಿ ಸಹ ನಮ್ಮದು ಒಂದಾಗಿದೆ. ಇಲ್ಲಿಂದ ನಾವು 2 ವಿಂಗ್ ಇದೆ ಮೇಜರ್ ಆಗಿ, ಒಂದು ಎಕ್ಸ್ಪೋರ್ಟ್ಸ್ ಇದೆ, ಒಂದು ಡೊಮೆಸ್ಟಿಕ್ ಇದೆ. ಸೊ ಎಕ್ಸ್ಪೋರ್ಟ್ಸಿಂದ ನಾವು ಯುರೋಪು, UK, ಆಸ್ಟ್ರೇಲಿಯಾ ಮತ್ತು ದುಬೈ ಈ ಡೆಸ್ಟಿನೇಷನ್ಸ್ಗಳಿಗೆ ಎವ್ರಿ ಡೇ ಶಿಪ್ಮೆಂಟ್ಸ್ ಹೋಗ್ತಾ ಇರುತ್ತೆ. ಡೊಮೆಸ್ಟಿಕಲ್ಲಿ ಬಂದು ಅಂತ ಹೇಳಿದ್ರೆ ನಮ್ಮ ರಿಟೇಲ್ ಚೈನ್ಗೆ ಹೋಗುತ್ತೆ. ರಿಟೇಲ್ ಚೈನಿಂದ ನೆಕ್ಸ್ಟ್ ಬಂದರೆ ಇನ್ಸ್ಟಿಟ್ಯೂಷನ್ ಸಪ್ಲೈಸ್ ಹೋಗುತ್ತೆ. ನೆಕ್ಸ್ಟ್ ಜನರಲ್ ಟ್ರೇಡು ಮತ್ತು ಇನ್ನೊಂದು ವಿಂಗ್ ಬಂದು ಫ್ರೆಶ್ ಕಟ್ಸು ನಮ್ಮ QSR ಸಪ್ಲೈಸ್ಗೆ ಹೋಗುತ್ತೆ. ಸೊ ಇದೆಲ್ಲ ಪ್ಯಾಕಿಂಗ್ ಆಗೋದೆಲ್ಲ ಸಹ ಇಲ್ಲೇ ಆಗುತ್ತೆ. ಇದರಲ್ಲಿ ಮೇಜರ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿ ಹಣ್ಣು ಮತ್ತು ತರಕಾರಿಗಳನ್ನ ನಾವು ಮಗು ಥರ ಟ್ರೀಟ್ ಮಾಡ್ತೀವಿ. ಸೊ ಅದು ಹೇಗೆ ಅಂತ ಹೇಳಿದ್ರೆ ಒಂದು ಹಾರ್ವೆಸ್ಟ್ ಆದ ತಕ್ಷಣ, ಅಂದರೆ ಅದರಿಂದ ಕುಯ್ಲ್ ಆದ ತಕ್ಷಣ ಪ್ರಾಡಕ್ಟ್ನ ನಾವು ಆದಷ್ಟು ಬೇಗ ಅದನ್ನು ಈ ಪ್ಯಾಕ್ ಹೌಸ್ಗೆ ರಿಸೀವ್ ಮಾಡ್ತೀವಿ. ರಿಸೀವ್ ಆದಮೇಲೆ ಆ ಪ್ರತಿ ಪ್ರಾಡಕ್ಟ್ ಒಳಗಡೆನೂ ಸಹ ಟ್ರೇಸಬಿಲಿಟಿ, ಅಂದರೆ ಒಂದು ಅದನ್ನು ಮಾನಿಟರಿಂಗ್ ಮಾಡೋ ಸಿಸ್ಟಮ್, ಟ್ರೇಸಬಿಲಿಟಿ ಸಿಸ್ಟಮ್, ಕಾರ್ಡ್ ಮಾನಿಟರ್ ಇರುತ್ತೆ. ಅದರಲ್ಲಿ ರೈತನ ಹೆಸರಾಗ್ಬೋದು, ತೋಟದ ಹೆಸರಾಗ್ಬೋದು, ಡೇಟ್ ಆಫ್ ಹಾರ್ವೆಸ್ಟ್, ಯಾವ ದಿನ ಕುಯ್ಲ್ ಆಗಿದೆ ಅದೆಲ್ಲ ಇನ್ಫಾರ್ಮೇಷನ್ ಇದ್ದು ಆ ಟ್ರೇಸಬಿಲಿಟಿ ಸಿಸ್ಟಮ್ ಪ್ರತಿ ಸ್ಟೇಜಲ್ಲೂ ಸಹ ನಾವು ಕ್ಯಾರಿ ಮಾಡ್ತೀವಿ. ಮತ್ತು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಪ್ರಾಡಕ್ಟ್ ರಿಸೀವ್ ಆದ ತಕ್ಷಣ ನಾವು ಅದನ್ನು ಪ್ರೀಕೂಲ್ ಮಾಡ್ತೀವಿ. ಪ್ರೀಕೂಲ್ ಅಂತ ಹೇಳಿದ್ರೆ ಅದನ್ನು ಔಟ್ಸೈಡ್ ಟೆಂಪ್ರೇಚರು ತುಂಬ ಹೈ ಇರೋದ್ರಿಂದ ಪ್ರಾಡಕ್ಟ್ನ ನಾವು ಇಮಿಡಿಯೇಟಾಗಿ ಕೂಲ್ ಮಾಡಿದ್ರೆ ಅದ್ರ ಶೆಲ್ಫ್ ಲೈಫ್ನ ನಾವು ಇನ್ಕ್ರೀಸ್ ಮಾಡ್ಬೋದು. ಸೊ ಆ ಪ್ರೊಸೆಸ್ನ ನಾವು ಪ್ರೀಕೂಲಿಂಗ್ ಅಂತ ಹೇಳ್ತೀವಿ. ಆ ಪ್ರೀಕೂಲಿಂಗ್ ಮಾಡೋದ್ರಿಂದ ಪ್ರತಿ ಹಣ್ಣು ಮತ್ತು ತರಕಾರಿಗಳು ಏನಾಗುತ್ತೆ ಅಂತ ಹೇಳಿದ್ರೆ ಅದರದ್ದು ಟೋಟಲ್ ಶೆಲ್ಫ್ ಲೈಫು, ಸಪೋಸ್ ಈಗ ನಾವು ಹೊರಗಡೆ ಇಟ್ಟರೆ ಅದು 3 ದಿನದಲ್ಲಿ ಹಾಳಾಗ್ಬೋದು, ಇಲ್ಲ 4 ದಿನದಲ್ಲಿ ಹಾಳಾಗ್ಬೋದು. ಆದರೆ ಪ್ರೀಕೂಲ್ ಮಾಡೋಂಥ ಪ್ರಾಡಕ್ಟು ಟೆಂಪ್ರೇಚರ್ ಮೇಂಟೈನ್ ಮಾಡೋದ್ರಿಂದ ನಾವು ಅದನ್ನು 5, 10, 15 ಆ ರೀತಿ ಅಷ್ಟು ದಿನಗಳನ್ನ ಎಕ್ಸ್ಟೆಂಡ್ ಮಾಡ್ಬೋದು ಕ್ವಾಲಿಟಿ ಅನ್ನು. ಹಾಗಾಗಿ ಈ ಪ್ಯಾಕ್ ಹೌಸಲ್ಲಿ ಅದು ಬಹಳ ವಿಶೇಷತೆ. ಮತ್ತು ಈ ಪ್ಯಾಕ್ ಹೌಸ್ ಆಲ್ಮೋಸ್ಟ್ 15 ರಿಂದ 16 ವರ್ಷದಿಂದ ನಾವು ಈ ಪ್ಯಾಕ್ ಹೌಸಲ್ಲಿ ಪ್ರಾಡಕ್ಟ್ ಪ್ಯಾಕ್ ಮಾಡ್ತಾ ಇದ್ದೀವಿ ನಮ್ಮ ರಿಟೇಲ್ ಸಪ್ಲೈಸ್ಗೆ.